ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂಚೈವ ಓಂಕಾರಾಯ ನಮೋ ನಮಃ. ಈ ಓಂಕಾರ ತತ್ವ ಎಷ್ಟು ವಿಶೇಷವಾಗಿದೆ ಅಂದರೆ, ನಾವು ಯಾರನ್ನಾದರೂ ಮಾತಾಡಬೇಕಾದ್ರೆ ಶ್ರೀಯುತ, ಸನ್ಮಾನ್ಯ ಹೀಗೆಲ್ಲ ಜನಗಳನ್ನ ಮೆಚ್ಚಿಸೋಕ್ಕೆ ಮಾತಾಡ್ತೀವಿ. ದೇವರುಗಳನ್ನು ನೋಡಬೇಕಾದ್ರೆ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಈ ರೀತಿಯಾಗಿ ಆ ಓಂಕಾರವನ್ನು ಸೇರಿಸಿ ಸ್ವಾಮಿಯನ್ನು ಕೂಗ್ತೀವಿ. ಇವತ್ತಿನ ವಿಶೇಷವಾದ ಸಂತೋಷ ನಿಮ್ಮೆಲ್ಲರಿಗಿಂತ ಮುಂಚೆ ನನಗಿದೆ. ಅಹಂ ಬ್ರಹ್ಮಾಸ್ಮಿ ಅಂತಾರಲ್ಲ, ಯಾಕೆಂದರೆ ದೇವರಿಗೆ ಅಭಿಷೇಕ ಅಲಂಕಾರ ಎಲ್ಲ ಮಾಡಿ ಆ ಸ್ಕ್ರೀನ್ ಹಾಕಿ ಒಳಗಡೆ ಎಲ್ಲ ಮುಗಿಸಿ ದೇವ್ರ ಮುಂದೆ ಒಂದು ನಿಮಿಷ ನಿಂತ್ಕೊಂಡು ದೇವ್ರನ್ನ ಆನಂದವಾಗಿ ನೋಡಿ ನನ್ನ ಆನಂದವನ್ನು ಭಕ್ತರಿಗೆಲ್ಲ ಹಂಚ್ತೀನಿ. ತಾಯಿ ತನ್ನ ಮಗುಗೆ ಎಲ್ಲ ವಿಧವಾದ ಬಟ್ಟೆ ಬರೀ ಎಲ್ಲ ಹಾಕಿ ನೋಡಿ ಸಂತೋಷ ಬಿದ್ದು ಒಂದು ಕಪ್ಪು ಚುಕ್ಕೆಯನ್ನು ಕೆನೆ ಮೇಲೆ ಇಡ್ತಾರೆ. ನನ್ನ ಕಣ್ಣಿಗೆ ನೀನು ಇಷ್ಟು ಆನಂದವಾಗಿ ಕಾಣಿಸ್ತಿದ್ಯಾ, ಬೇರೆಯವ್ರ ಕಣ್ಣಿಗೆ ಆನಂದವಾಗಿ ಕಂಡು ನಿನಗೆ ದೃಷ್ಟಿ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ಒಂದು ಕಪ್ಪು ಚುಕ್ಕೆಯನ್ನು ಇಡ್ತಾರೆ. ಆದರೆ ನಮ್ಮ ಬ್ರಹ್ಮಾಂಡನಾಥ ಈಶ್ವರನೇ ಪೂರ್ಣವಾಗಿ ಕಪ್ಪಾಗಿದ್ದಾನೆ. ಪೂರ್ಣವಾಗಿ ಕಪ್ಪಾಗಿದ್ದಂಥ ಈಶ್ವರನ ಮೇಲೆ ಹಾಲು ಸುರಿತಾ ಇದ್ದರೆ, ಸೂರ್ಯನ ಬಿಂಬ ಲಿಂಗದ ಮೇಲೆ ಬಿದ್ದರೆ ಆ ಕಪ್ಪಾದ ಚುಕ್ಕೆ ಎಲ್ಲೂ ಕಾಣಿಸ್ತಿಲ್ಲ. ಕ್ಷೀರೋದ್ಧಾರಣವ ಸಂಭವ. ಆ ಹಾಲಿನ ಆನಂದದಿಂದ ಸ್ವಾಮಿ ತನ್ಮಯನಾಗಿ 6 ಸೆಕೆಂಡ್ಗಳ ಕಾಲ ಸ್ವಾಮಿ ಮೇಲೆ ಇವತ್ತು ಸೂರ್ಯ ಪೂಜೆ ನಡೆದಿದೆ. ನಮ್ಮ ಇಚ್ಛೆಯಿಂದ 5 ಗಂಟೆ 2 ನಿಮಿಷ ಅಂತ ನಮಗೆ ಮೊನ್ನೆಯ ಒಂದು ನ್ಯೂಸು. ನಿನ್ನೆ ಸೂರ್ಯ ಬರಲೂ ಇಲ್ಲ, ದೇವರಿಗೆ ಪೂಜೆನೂ ಆಗಲಿಲ್ಲ. ನಾಳೆನೂ ಇದೇ ರೀತಿ ಆದರೆ ಬಹಳಷ್ಟು ಮನಸ್ಸಿಗೆ ಸಂಕುಷ್ಟತೆ ಆಗುತ್ತೆ. ನೋಡಿ, ಏನೂ ಇಲ್ಲ. ಸೂರ್ಯ ಬಂದ, ತನ್ನ ಪೂಜೆಯನ್ನು ಮಾಡ್ದ, ಉತ್ತರಾಯಣಕ್ಕೆ ಪ್ರವೇಶ ಮಾಡೋಕ್ಕೆ ಹೊರಟ್ಬಿಟ್ಟ. ಹಾಗೆ ಅದೇ ರೀತಿಯಾಗಿ ಇವತ್ತಿನ ಆನಂದ ಬಹಳ ವಿಶೇಷವಾಗಿತ್ತು. ಇದರಿಂದ ಈ ನಮ್ಮ ರಾಜ್ಯ, ನಮ್ಮ ದೇಶ ಉತ್ಕೃಷ್ಟವಾಗಿರಲಿ, ಎಲ್ಲರಿಗೂ ಸಂತೋಷಕರವಾದ ವಿಷಯಗಳನ್ನು ತಂದುಕೊಡಲಿ. ಆ ಭಗವಂತನ ಇವತ್ತು ಸೂರ್ಯನ ಪೂಜೆಯಿಂದ ಇಡೀ ನಮ್ಮ ಜಗತ್ತು ಸಂತುಷ್ಟವಾಗಿರಲಿ ಅಂತೇಳಿ ನನ್ನ ಆರಂಭದ ಮಾತು. ದಯಮಾಡಿ ಒಂದೊಂದೇ ಪ್ರಶ್ನೆ ಚಿಕ್ಕದಾಗ್ತದೆ. ಸಾಮಾನ್ಯವಾಗಿ ಸೂರ್ಯ ಎಲ್ಲೂ ನಿಂತ್ಕೊಳ್ಳಲ್ಲ. ನಮಗೆ ನಂದಿ ಭಾಗದಿಂದ ಹಾಗೆ ಪ್ರವೇಶ ಮಾಡಿ ಸೂರ್ಯ ಆ ದ್ವಾರಪಾಲಕರನ್ನ ನೋಡಿ ದ್ವಾರಪಾಲಕರ ಅನುಜ್ಞೆ ಪಡೆದು ತದನಂತರ ಪಾರ್ವತಿ ಹತ್ರ ಹೋಗಿ ಆ ಸೋಮಸೂತ್ರವನ್ನು ಪೂಜೆ ಮಾಡಿ ತದನಂತರ ಸ್ವಾಮಿ ಲಿಂಗದ ಮೇಲೆ ಬಿದ್ದಂತಹ ವೈಶಿಷ್ಟ್ಯತೆ. ಆ ಲಿಂಗ ಭಾಗದಲ್ಲಿ 6 ಸೆಕೆಂಡ್ಗಳ ಕಾಲ ಸ್ವಾಮಿ ಪೂರ್ಣವಾಗಿ ಅಲ್ಲೇ ಇದ್ದ. ಆ ಹಾಲಭಿಷೇಕ ಆಗುವಾಗ ಪೂರ್ಣ ಲಿಂಗವು ಕ್ಷೀರಮಯವಾಗಿತ್ತು. ಕ್ಷೀರಸಾಗರದಲ್ಲಿ ಮಹಾವಿಷ್ಣು ಹೇಗಿರ್ತಾರೋ ಅದೇ ರೀತಿ ಕಾಮಧೇನುವಿನ ಕ್ಷೀರದಿಂದ ನಮ್ಮ ಸ್ವಾಮಿ ಮತ್ತು ಸಂಪೂರ್ಣವಾಗಿ 6 ಸೆಕೆಂಡ್ಗಳ ಕಾಲ ಬಹಳ ವಿಶೇಷವಾದ ದರ್ಶನ. ನಾನು ಹೇಳಿದ್ನಲ್ಲ, ಶುಭವನ್ನು ತೋರಿಸೋಕೆ ಇದೆ. ಏಕೆಂದರೆ 1 ಸೆಕೆಂಡ್ ಅರ್ಧ ಸೆಕೆಂಡ್ ಇದ್ದು ಸ್ವಾಮಿ ಪಕ್ಕಕ್ಕೆ ಹೋಗಿದ್ರೆ ಏನೋ ಒಂದು ಅನಾಹುತ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತಿದೆ. ಬಟ್ ಅಂಥ ಅನಾಹುತ ಯಾವುದೂ ಇಲ್ಲ. ನೆನ್ನೆಯ ಒಂದು ಪ್ರಣಾಳಿಕೆ, ಇವತ್ತಿನ ಪ್ರಣಾಳಿಕೆ ಯೋಚನೆ ಮಾಡಿದಾಗ ಸಂಪೂರ್ಣವಾಗಿ ನಮ್ಮ ಗಂಗಾಧರೇಶ್ವರ ತೃಪ್ತಿಯಾದ. ಗಂಗಾಧರೇಶ್ವರನ ತೃಪ್ತಿಯಿಂದ ಇಡೀ ನಮ್ಮ ದೇಶ ಸುಖವಾಗಿರಲಿ ಅಂತ ಮತ್ತೊಮ್ಮೆ ಈಶ್ವರನಲ್ಲಿ ಪ್ರಾರ್ಥನೆ. ನಮಗೆ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ 5 ಮುಖಗಳು. ಪಂಚಬ್ರಹ್ಮ ಅಂತ ಹೇಳ್ತೀವಿ. ಪಂಚಬ್ರಹ್ಮನಿಗೆ ಪಂಚೋಪಚಾರ ಪೂಜೆ ಅಂತ ನಾವು ಮಾಡ್ತೀವಿ. ಆ ಪಂಚೋಪಚಾರ ಪೂಜೆ ಎಲ್ಲ ಮುಗಿಸಿ ಇನ್ನೂ 1 ಸೆಕೆಂಡ್ ಕಾಲ ತನ್ನ ದಕ್ಷಿಣಾಯನ ಪಥದಲ್ಲಿ ಕೊಂಡು ಬಂದಂತಹ ವಿಶೇಷವಾದ ಧರ್ಮ, ದಾನ, ಯಜ್ಞ, ಯಾಗ, ಪೂಜೆಗಳನ್ನೆಲ್ಲವನ್ನು ಸ್ವಾಮಿಗೆ 1 ಸೆಕೆಂಡಲ್ಲಿ ಅರ್ಪಣೆ ಮಾಡಿ, ನಮಗೆ 1 ಸೆಕೆಂಡು, ಅವರಿಗೆ 1 ಕಾಲ ಅಂತ ಹೇಳ್ತಾರೆ, ಸ್ವಾಮಿಗೆ ಅರ್ಪಣೆ ಮಾಡಿ ಪೂರ್ಣವಾದ ಅನುಗ್ರಹವನ್ನು ಪರಮೇಶ್ವರ ಹತ್ರ ಸೂರ್ಯ ಭಗವಂತ ಪಡೆದಿದ್ದಾನೆ ಅಂತೇಳಿ ಸಂತುಷ್ಟವಾಗುತ್ತೆ. 13 ಸೆಕೆಂಡ್ ಕಾಲನೂ ಇತ್ತು. ಬಟ್ ಇವತ್ತು ಆ
ಆರಿಸಿಕೊಂಡು ಸ್ವಾಮಿ ಮಾಡಿದ್ದರಿಂದ ಬಹಳ ವಿಶೇಷ. ಯಾಕೆಂದ್ರೆ ಪೂರ್ಣವಾದ ಲಿಂಗದ ಮೇಲೆ ಆ ಸೂರ್ಯನ ಬಿಂಬ ಪೂರ್ಣವಾಗಿತ್ತು. ಈಗ ಸ್ವಾಮಿ ಸೂರ್ಯನ ರಶ್ಮಿ ಆ ಈಶ್ವರನಿಗೆ ಹಾಲಾಭಿಷೇಕವನ್ನು ಮಾಡುವಾಗ ಎಲ್ಲೂ ನಮಗೆ ಒಂದು ಕಪ್ಪು ಚಿಕ್ಕೆನೂ ಕಾಣಿಸ್ತಿಲ್ಲ. ಎಲ್ಲಾದರೂ ಒಂದು ಕಪ್ಪು ಚಿಕ್ಕೆ ಇಲ್ಲದೆ ಏನೋ ಒಂದು ಆತಂಕ ಇದೆ ಅನ್ನೋ ಭಾವನೆ ಬರ್ತಿತ್ತು. ಪೂರ್ಣಮಯವಾಗಿ ಕ್ಷೀರೋನ್ಮುಖವಾಗಿ ಸ್ವಾಮಿ ಇದ್ದ. ಆ ಕ್ಷೀರಮುಖದ ಸಂತೋಷ ಇಡೀ ರಾಜ್ಯವನ್ನು ಸಂತುಷ್ಟಗೊಳಿಸಲಿ ಅಂತೇಳಿ ನಾವು ಮತ್ತೊಮ್ಮೆ ಸ್ವಾಮಿಯನ್ನು ಪ್ರಾರ್ಥನೆ. ನಮ್ಮ ಬೆಂಗಳೂರು ನಗರದಲ್ಲಿ ಏನು ಕಾಶಿಗೆ ಹೋಗ್ಬೇಕು ಅಂತಾರೆ, ಇದು ದಕ್ಷಿಣ ಕಾಶಿ ಇದ್ದಂಗೆ ಅಂತಲೇ ಹೇಳಬೇಕಾಗ್ತದೆ. ಗವಿಗಂಗಾಧರೇಶ್ವರ ನಾನು ಪ್ರತಿ ಸೋಮವಾರ ಗುರುವಾರ ಬೆಂಗಳೂರಿನಲ್ಲಿದ್ದರೆ ಬರ್ತೀನಿ. ಏನು ಈಗ ಶರಣವರು ಹೇಳಿದರು, ಇವತ್ತು ಏನು ಸೂರ್ಯ ಸ್ಪರ್ಶ ಆಗಿದೆ ಗವಿಗಂಗಾಧರೇಶ್ವರದ ಮೇಲೆ, ಇವತ್ತು ಇಡೀ ವಿಶ್ವ ಶಾಂತಿಯಿಂದ ಇರಲಿ, ರಾಷ್ಟ್ರ ಶಾಂತಿಯಿಂದ ಇರಲಿ, ಎಲ್ಲ ಮಳೆ ಬೆಳೆ ಆಗಿ ನಮ್ಮ ರೈತಾಪಿ ಜನ ಚೆನ್ನಾಗಿರಬೇಕು, ಸಮೃದ್ಧಿಯಾಗಿರಬೇಕು ಅಂತೇಳಿ ದೇವ್ರನ್ನ ಪ್ರಾರ್ಥನೆ ಮಾಡಿದ್ದೀನಿ. ಸನ್ಮಾನ್ಯ ದೇವೇಗೌಡರಿಗೆ, ಕುಮಾರಣ್ಣರಿಗೆಲ್ಲ ಒಳ್ಳೆಯ ಆರೋಗ್ಯ ಕೊಟ್ಟು ಈ ರಾಜ್ಯದಲ್ಲಿ ಹೋರಾಟ ಮಾಡೋ ಶಕ್ತಿ ಕೊಡಲಿ ಅಂತಲೂ ದೇವ್ರನ್ನ ಪ್ರಾರ್ಥನೆ ಮಾಡಿದ್ದೀನಿ. 2020 ಕ್ರಾಂತಿ ಆಗುತ್ತೆ, ಸಂಕ್ರಾಂತಿ ಕ್ರಾಂತಿ ಆಗುತ್ತೆ, ನಡೀರಿ. ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ದಕ್ಷಿಣ ಕಾಶಿ ಅಂತಾನೆ ಹೆಸರುವಾಸಿ ಆಗಿರತಕ್ಕಂಥ ಗವಿಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಮಾಡೋದು ನನ್ನ ಪ್ರತಿ ವರ್ಷ ಥರ ವಾಡಿಕೆ. ಈ ಬಾರಿ ವಿಶೇಷವಾಗಿ ನಮ್ಮ ಪಕ್ಷದ ನಾಯಕರು, ಮಾಜಿ ಸಚಿವರಾದಂಥ ರೇವಣ್ಣ ಸಾಹೇಬರು ನನ್ನ ಜೊತೆಗೆ ಬಂದಿದ್ದಾರೆ. ಅವರು ಕೂಡ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಇವತ್ತು ವಿಶ್ವಕ್ಕೆ ಶಾಂತಿ ಸಿಗಲಿ, ಲೋಕಕ್ಕೆ ಕಲ್ಯಾಣವಾಗಲಿ, ನಮ್ಮ ರೈತರಿಗೆ ಎಲ್ರಿಗೂ ಕೂಡ ಬೆಳೆ ಮಳೆ ಎಲ್ಲ ಆಗಲಿ, ಸುಭಿಕ್ಷವಾಗಲಿ ಅಂತೇಳಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದೀವಿ. ಆ ಒಂದು ಸೂರ್ಯ ಸ್ಪರ್ಶ ಸ್ವಾಮಿ ಮೇಲೆ ಆಗ್ತಾ ಇರತಕ್ಕಂಥ ಆ ಕ್ಷಣಗಳನ್ನು ಕಂಡು ನಾವು ತುಂಬ ಭಕ್ತರಾಗಿ ಅದನ್ನು ಪೂಜೆ ಮಾಡಿ ಕಣ್ತುಂಬಿಸ್ಕೊಂಡಿದ್ದೀವಿ. ನಿಜವಾಗ್ಲೂ ಭಾಳ ಖುಷಿ ಇದೆ. ಈ ಒಂದು ಉತ್ತರಾಯಣದಲ್ಲಿ ಆಗುವಂಥ ಎಲ್ಲ ಕೆಲಸಗಳು ಕೂಡ ಎಲ್ಲ ಒಳ್ಳೆಯದಾಗಲಿ, ಇಡೀ ಸಮಾಜಕ್ಕೆ, ಪರಿವಾರಕ್ಕೆ ಎಲ್ಲ ಕೂಡ ಸುಭಿಕ್ಷವಾಗಲಿ ಅಂತೇಳಿ ವಿಶೇಷ ಪ್ರಾರ್ಥನೆ ಮಾಡಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಅವರ ಹೆಸರಲ್ಲಿ ಕೂಡ ಸಂಕಲ್ಪ ಆಗಿದೆ. ನಮ್ಮ ನಾಯಕರು ಕುಮಾರಣ್ಣವರ ಹೆಸರಲ್ಲಿ ಕೂಡ ಸಂಕಲ್ಪ ಆಗಿದೆ. ಅವರಿಗೆ ಎಲ್ಲ ರೀತಿಯಲ್ಲಿ ಆರೋಗ್ಯ ಆಯುಸ್ಸನ್ನು ಕೊಡಲಿ ಅಂತೇಳಿ ಅವರ ಕುಲದೇವರು ಆ ಈಶ್ವರ ಇವತ್ತು ತುಂಬ ಚೆನ್ನಾಗಿ ಆ ಸ್ಪರ್ಶವಾದೊಂದು ಕ್ಷಣ ನೋಡಿದ್ದೀವಿ. ಅವ್ರಿಗೂ ಕೂಡ ಆಶೀರ್ವಾದ ಸಿಕ್ಕಿದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಆಲ್ಮೋಸ್ಟ್ ಲೈಕ್ 4 o'clock ಬಂದು ನಿಂತಿದ್ದೀವಿ ನಾವು. ಇಷ್ಟೊತ್ತಾಯಿತು ದರ್ಶನ ಮಾಡೋಷ್ಟರಲ್ಲಿ 2.5 hours ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು, ಖುಷಿ ಆಯಿತು. ಹಾಂ ವಿಶ್ ಯು ದ ಸೇಮ್. ಥ್ಯಾಂಕ್ ಯು. ಸುಮಾರು ಒಂದು 1.25 ಗಂಟೆ ಆಯ್ತಪ್ಪ ನಿಂತ್ಕೊಂಡು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಟಿ ವಿಲಿ ನೋಡಿದ್ವಿ. ಸೂರ್ಯಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಜನಕ್ಕೆ ಈ ವರ್ಷ ಏನು ತೊಂದರೆ ಆಗಲ್ಲ, ಎಲ್ಲ ಚೆನ್ನಾಗಿರ್ತಾರೆ, ಯಾವುದು ಅಭ್ಯಂತರ ಆಗಲ್ಲಪ್ಪ. ಎಲ್ಲ ಚೆನ್ನಾಗಿ ಬೆಳೆ ಎಲ್ಲ ಚೆನ್ನಾಗಾಗುತ್ತೆ. ಜಸ್ಟ್ ಹಾಫ್ ಆನ್ ಅವರಿಂದ ಬಟ್ ಸೂರ್ಯಲಕ್ಷ್ಮಿ ಚೆನ್ನಾಗಿ ಕಂಡಿತ್ತು. ನೋಡಿದೆ ಅಲ್ಲಿ ಹೊರಗಡೆ ನೋಡಿದ್ದೆವು. ಇಲ್ಲಿ ರಶ್ ಕ್ರೌಡ್ ಇದ್ದ ಕಾರಣ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ 1 ಅವರಿಂದ ನಿಂತಿದ್ದೀರಿ? ಇಲ್ಲ, ಈಚೆ ಲೈನಲ್ಲಿ ನಿಂತ್ಕೊಂಡಿದ್ರಿ. ಸ್ಕ್ರೀನಲ್ಲಿ ಹಾಕಿದ್ರು, ನಾವು ಲೈನಿಂದ ಮೂವ್ ಆಗ್ತಾ ಇದ್ರಿ. ನಮಸ್ತೆ. 30 minutes ಆಯಿತು. ಇಲ್ಲ, ಕ್ಲೋಸ್ ಆಗಿತ್ತು ನಾವು ಬರೋ ಅಷ್ಟೊತ್ತಿಗೆ. ಇವಾಗ ಬಂದದ್ದು 30 minutes ಆಯಿತು ಬಂದು. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನಮಸ್ತೆ, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬ ಸಂತೋಷ ಆಗ್ತಾ ಇದೆ. ಕ್ಯೂ ತುಂಬ ಕ್ರೌಡ್ ಇರುತ್ತೆ ಅಂದ್ಕೊಂಡೆ, ಪರವಾಗಿಲ್ಲ, ಬರ್ತಾ ಇದೆ, ಬೇಗ ಕ್ಲಿಯರ್ ಆಗ್ತಾ ಇದೆ. ಇದೇ ಮೊದಲನೇ ಬಾರಿ, ಚೆನ್ನಾಗಾಯಿತು. ಹಾಂ ಚೆನ್ನಾಗಿದೆ. ಇದು ಫಸ್ಟ್ ಟೈಮ್. ಹೌದು, ಖುಷಿ ಆಯಿತು. ಹ್ಯಾಪಿ ಮಕರ ಸಂಕ್ರಾಂತಿ. ನಡೀತಾ ಇದೆ. ಭಾಳ ಪ್ರಾಚೀನ ಕಾಲದ ದೇವಸ್ಥಾನ. ದರ್ಶನ ಫ್ರೀಯಾಗಾಯಿತು, ವಿಶೇಷವಾಗಿ ಇದೆ. ತುಂಬ ಚೆನ್ನಾಗಿತ್ತು ಸರ್, ಒಳ್ಳೆ ದರ್ಶನ ಆಯಿತು, ಈಸಿ ಇತ್ತು ದರ್ಶನ. ಇದೇ ಫಸ್ಟ್ ಟೈಮ್ ಬಂದಿರೋದು. ಹಾಂ, ಹತ್ತಿ ಬೆಲೆ. ಹೌದು, ದರ್ಶನ ಮಾಡಿದ್ವಿ ಸರ್, ಆರಾಮ್. ಮಾಡಿದ್ವಿ. ದರ್ಶನ ಆಯಿತು ಸರ್,
ಸಂಕಲ್ಪ ಮಾಡಿದ್ರಾ? ಸಂಕಲ್ಪ ಆಯಿತು. ಎಷ್ಟನೇ ಸಲ ಬರ್ತಾ ಇದ್ದೀರಿ? ಇದು ಫಸ್ಟ್ ಟೈಮು. 3 ಗಂಟೆಯಿಂದ ವೆಯ್ಟ್ ಮಾಡ್ತಾ 3 ಇದ್ದೀವಿ. ಗಂಟೆಯಿಂದ ವೇಟ್ ಹ್ಞೂ ಸಲೀಸಾಗಿ ಆಯ್ತಲ್ಲ ದರ್ಶನ? ದರ್ಶನ 2 ಸಲ ಮಾಡಿದ್ವಿ, ಚೆನ್ನಾಗಾಯಿತು.